ತಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಪೂಜ್ಯರಿಗೆ ವಂದಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ, ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಪರಮಾತ್ಮನ ಕೃಪೆ ನಮಗಾಗಬೇಕು. ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ನಾವು ಮಾಡಿಕೊಂಡ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿ ಏನಿರಬೇಕು? ಪರಮಾತ್ಮ ನಮಗೆ ಒಲಿಬೇಕಲ್ಲ, ಪರಮಾತ್ಮನ ದರ್ಶನ ಆಗಬೇಕು. ಪರಮಾತ್ಮನ ಕೃಪಾ ಕಟಾಕ್ಷದ್ವಾರ ನಾವು ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತರಾಗಬೇಕಾದರೆ ನಮ್ಮಲ್ಲಿ ಏನಿರಬೇಕು? ಏನಿದ್ರೆ ಪರಮಾತ್ಮನ ಕೃಪಾ ಆಗ್ತದೆ ಅಂದರೆ ಅನುಪಮವಾಗಿರಬೇಕು, ಅಚಲವಾಗಿರಬೇಕು. ಆ ಭಕ್ತಿ ನಮ್ಮಲ್ಲಿ ಇರಬೇಕು ಅಂತಾರೆ. ಅನುಪಮ ಅಂತಂದರೆ ಉಪಮಾ ಕೊಡಲಿಕ್ಕೆ ಬಂದಿರಬಾರದು. ಅಚಲ ಅಂದರೆ ಚಲನವಲನ ರಹಿತ ಗಟ್ಟಿ ಅಂತಿರಬೇಕಂತ. ಭಕ್ತಿ ಹೇಗಿರಬೇಕು ನಮ್ಮಲ್ಲಿ? ಪರಮಾತ್ಮನ ಒಲಿಮೆಯಾಗಬೇಕಾದ್ರೆ, ಪರಮಾತ್ಮನ ಸಾಕ್ಷಾತ್ಕಾರ ದ್ವಾರ ನಾವು ಈ ಮಾನವ ಜನ್ಮವನ್ನು ಮುಕ್ತರಾಗಿ ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿ ಎಂಥ ಭಕ್ತಿ ಇರಬೇಕು ಅಂತಂದರೆ ನಿಜಗುಣರು ಹೇಳ್ತಾರೆ, ಅನುಪಮ. ಉಪಮಾ ಕೊಡಾಕ ಬಂದಿರಬಾರ್ದು. ಅಂಥ ಭಕ್ತಿ ಹಿಂದೆ ಯಾರೂ ಮಾಡಿರಬಾರ್ದು, ಮುಂದೂ ಮಾಡಬಾರ್ದು. ಅಂಥ ಭಕ್ತಿ ಇರಬೇಕಂತಾರೆ. ಹಿಂದೆ ಯಾರೂ ಮಾಡಿರ್ಬೇಕಂತ ಇರತಕ್ಕಂಥ ಭಕ್ತಿ ಅನುಪಮ ಅಂದರೆ ಉಪಮಾ ಕೊಡಲಿಕ್ಕೆ ಬರೋದು. ಮತ್ತು ಅಚಲ ಅಂದರೆ ಚಲನವಲನ ರಹಿತವಾಗಿದೆ, ಅಂದರೆ ಗಟ್ಟಿರಬೇಕಂತ. ಆ ಭಕ್ತಿ ಹೇಗಿರ್ಬೇಕಂದ್ರೆ ಒಮ್ಮೆ ನಂಬಿದ ಭಕ್ತಿ ಗಟ್ಟಿರಬೇಕು. ಆ ಗಟ್ಟಿ ಪ್ರಾಣ ಹೋದರೂ ಚಿಂತಿಲ್ಲ ಅಂತ ತಿಳ್ಕೊಂಡು ಗಟ್ಟಿಯಾದ ಮನಸ್ಸಿನಿಂದ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು. ಅಂಥ ಭಕ್ತಿ ಇತ್ತಂದರೆ ಪರಮಾತ್ಮನ ಒಲಿಮೆ ಆಗ್ತದೆ, ಕೃಪಾ ಆಗ್ತದೆ, ದರ್ಶನ ಆಗ್ತದೆ. ಅದಕ್ಕೆ ಅನುಪಮವಾದ ಅಚಲವಾದ ಭಕ್ತಿಯನ್ನು ನಾವು ಮಾಡಬೇಕು ಅಂತ. ಮಾಡಿದ್ದಾದರೆ ನಮಗೆ ಯಥಾರ್ಥ ಜ್ಞಾನ ಆಗ್ತದೆ. ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗ್ತದೆ. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಪರಮಾತ್ಮನ ಚರಣಾರವಿಂದಗಳಲ್ಲಿ ಅನನ್ಯವಾದಂಥ ಭಕ್ತಿ, ಪರಮಾತ್ಮನಲ್ಲಾಗಲಿ ಗುರುಗಳಲ್ಲಾಗಲಿ ಎಲ್ಲೇ ನೀವು ನಂಬಿರ್ತಕ್ಕಂಥದ್ದು ವಸ್ತು ಯಾವುದಿಲ್ಲ ಅದರಲ್ಲಿ ನಿಮ್ಮ ಭಾವ ಶುದ್ಧವಾದ ಭಕ್ತಿ ಇರಬೇಕು, ದೃಢವಾದದ್ದು. ಹಾಗಿದ್ದರೆ ಅಂದರೆ ನಿಮಗೆಲ್ಲರಿಗೂ ಆ ಪರಮಾತ್ಮನ ಕೃಪಾ ಆಗ್ತದೆ, ಆಶೀರ್ವಾದ ಆಗ್ತದೆ. ಇಲ್ಲ ಒಂದಟ್ಟು ಮಾಡಿದ್ವಿ, ಒಂದಟ್ಟು ಬಿಟ್ಟು, ಒಂದಟ್ಟು ಮಾಡಿದ್ವಿ, ಒಂದಟ್ಟು ಬಿಟ್ಟು, ಒಂದಟ್ಟು ಹೋದ್ವಿ, ಒಂದಟ್ಟು ಬಂದು ಹಿಂಗಾಗಬಾರ್ದು. ಒಮ್ಮೆ ನಂಬಿದ ಮೇಲೆ ಪ್ರಾಣ ಹೋದರೂ ಚಿಂತಿಲ್ಲ, ನಂಬಿಕೆ ಕೆಡಿಸ್ಕೋಬಾರ್ದು. ನಂಬಿ ಆದ ಮೇಲೆ ಆ ನಂಬಿಕೆ ಎಂದೂ ಯಾವ ಕಾಲಕ್ಕೂ ಯಾವ ರೀತಿಯಿಂದನೂ ಅಳಕಿರಬಾರದು. ಅದು ಗಟ್ಟಿಯಾಗಿರಬೇಕು, ಅಚಲವಾಗಿರಬೇಕು, ಅನುಪಮವಾಗಿರಬೇಕು ಅಂಥೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ನಾವೆಲ್ಲರೂ ಕೂಡ ಅಂಥ ಭಕ್ತಿಯನ್ನು ಮಾಡಬೇಕು. ಎಲ್ಲಿಗೂ ಯಾವುದೋ ಒಂದು ದೇವರ ನಂಬ್ರಿ, ಗುರುಗಳನ್ನು ನಂಬ್ರಿ, ಏನೇ ನಂಬ್ರಿ, ನಂಬಿದಂಥ ವಸ್ತು ಗಟ್ಟಿಯಾಗಿರಬೇಕು ನಿಮ್ಮಲ್ಲಿ. ನಂಬುವುದು ಮೊದಲ ನಂಬಿಕೆ ಮಾಡಿಕೊಳ್ಬೇಕಾದ್ರೆ ಮೊದಲು ಗಟ್ಟಿಯಾದ ಮನಸ್ಸು ಮಾಡಿಕೊಂಡು ನಂಬಬೇಕು. ನಂಬಿ ಆ ನಂಬಿಕೆಯನ್ನು ಕೆಡಿಸ್ಕೊಳ್ಳಬಾರದು. ಕೆಡಿಸ್ಕೊಳ್ದಂಗಿದ್ವಿ ಅಂದರೆ ನಮಗೆಲ್ಲವೂ ಸಾಧ್ಯ ಆಗ್ತದೆ. ಏನು ಬೇಕಾದದ್ದು ಸಾಧ್ಯ ಆಗ್ತದೆ. ಸಾಕ್ಷಾತ್ ಭಗವಂತನೇ ಮುಂದೆ ತಂದಿಟ್ಕೊಳಂಗೆ ಬರ್ತದೆ. ಸಾಕ್ಷಾತ್ ಪರಮಾತ್ಮನೇ ಬಂದು ಮುಂದೆ ನಿಂದಿರುವಂಗಾಗ್ತದೆ ನಿಮ್ಮಲ್ಲಿ. ಅಂಥ ದೃಢವಾದ ಭಕ್ತಿ ಇತ್ತಂದ್ರೆ ನಾವು ಅಂಥ ಭಕ್ತಿಯನ್ನು ಮಾಡಲಿಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ. ಪಶು ಪಕ್ಷಿಗಳಿಗಿಂತಲೂ ನರಜನ್ಮ ಶ್ರೇಷ್ಠ. ಈ ಮನುಷ್ಯ ಜನ್ಮ ಇದೆಯಲ್ಲ, ಈ ಮನುಷ್ಯ ಜನ್ಮದಲ್ಲಿ ಸಗುಣ ಸಾಕಾರವಾದ ಪರಮಾತ್ಮನನ್ನು ನೋಡಲಿಕ್ಕೆ ಬರ್ತದೆ. ಸಗುಣ ಸಾಕಾರವಾದ ವಿಷ್ಣುನಾಗಲಿ, ಶಿವನಾಗಲಿ, ಲಕ್ಷ್ಮೀನಾಗಲಿ, ಯಾವುದೇ ದೇವರಾಗಲಿ ಆ ದೇವತೆಗಳನ್ನು ನೀವು ಭಕ್ತಿಯಿಂದ ಒಲಿಸ್ಕೊಂಡು ನಿಮ್ಮ ಮುಂದೆ ನೀವು ನೋಡ್ಲಿಕ್ಕೆ ಬರ್ತದೆ. ಅಂಥ ದೃಢವಾದ ಭಕ್ತಿ ಇರಬೇಕು, ಅಚಲವಾದ ಭಕ್ತಿ ಇರಬೇಕು. ಆದ್ದರಿಂದ ಇಂಥ ಮನುಷ್ಯನಾದಂಥ ನಾವುಗಳು
ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು, ದೃಢವಾದಂಥ ವಿಶ್ವಾಸ ಇರಬೇಕು. ಇಷ್ಟಂದ್ರೆ ನೀವೇನನ್ನಾದರೂ ಸಾಧಿಸ್ಲಿಕ್ಕೆ ಬರ್ತದೆ, ಏನು ಬೇಕಾದ ಸಾಧಿಸ್ಲಿಕ್ಕೆ ಬರ್ತದೆ ಮನುಷ್ಯನಿಗೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯನಿಗೆ ಬಂದೇವೆ. ಇದರಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಜ್ಞಾನ ಇದೆ ಮತ್ತು ತಿಳುವಳಿಕೆ ಇದೆ. ಉತ್ತಮ, ಕೆಟ್ಟ, ಶ್ರೇಷ್ಠ, ಕನಿಷ್ಠ ಅನ್ನುವ ವಿಮರ್ಶನೆ ಮಾಡುವಂಥದ್ದೂ ಮನುಷ್ಯನಿಗೆ ಬರ್ತದೆ. ಇಷ್ಟು ಎಲ್ಲ ವಿಚಾರ ಶಕ್ತಿ ಉಳ್ಳಂಥ ಮನುಷ್ಯ ಜನ್ಮ ಬಂದಾಗ ನಾವು ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು, ಇದನ್ನು ಸಾರ್ಥಕ ಮಾಡಿಕೊಳ್ಳ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತು ಏನ್ರಪ್ಪ ಅಂತ ಹಾಡಿಕೊಂಡಾರ. ಎಂಥ ಮಾನವ ಜನ್ಮ ಅಂದರೆ ಸಾಕ್ಷಾತ್ ಭಗವಂತನನ್ನು ಮುಂದೆ ತಂದು ನಿಂದಿಸುವಂಥ ಭಕ್ತಿ, ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗತಕ್ಕಂಥ ಶಕ್ತಿ ಮನುಷ್ಯನಿಗಿದೆ. ನಿರ್ಗುಣ ನಿರಾಕಾರವಾದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವನ್ನು ಗುರುವಿನ ಕರುಣ ಕಟಾಕ್ಷದ್ವಾರ ಯಥಾರ್ಥವಾಗಿ ತಿಳಿದುಕೊಂಡು ಅಮರರಾಗಲಿಕ್ಕೆ ಬರ್ತದೆ, ಧನ್ಯರಾಗಲಿಕ್ಕೆ ಬರ್ತದೆ. ಅದಕ್ಕಿಂತಲೂ ಸಗುಣ ಸಾಕಾರವಾದ ಪರಮಾತ್ಮನನ್ನು ನಾವು ನೋಡಬೇಕನ್ನೋ ಇಚ್ಛಾ ಬಂತಂದರೆ ಅಂಥ ಭಕ್ತಿಯನ್ನು ಮಾಡಿದ್ದಾದರೆ ಪರಮಾತ್ಮನು ನಮ್ಮ ಮುಂದೆ ಬಂದು ನಿಂದಿರುವಂಗಾಗ್ತದೆ. ಪರಮಾತ್ಮನೇ ನಾವಲ್ಲಿ ಹೋಗಬೇಕಾಗಿಲ್ಲ ಕೈಲಾಸಕ್ಕೆ, ವೈಕುಂಠಕ್ಕೆ. ನಿಮ್ಮಲ್ಲಿ ಅಂಥ ದೃಢವಾದ ಭಕ್ತಿ ಶ್ರದ್ಧಾ ಇತ್ತಂದರೆ ನೀವಿದ್ದಲ್ಲೇ ಪರಮಾತ್ಮ ಬರ್ತಾನೆ. ಅವ ಪರಿಪೂರ್ಣ ಪರಮಾತ್ಮ, ಬರೋದು ಹೋಗೋದು ಇಲ್ಲಿಂದ. ಪರಿಪೂರ್ಣವಾದ ಪರಮಾತ್ಮ ಅವ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಶ್ಯತೆ ಅಂತ ಹೇಳ್ತೇವೆ. ಅವ ಪರಮಾತ್ಮನ ಸ್ವರೂಪ ಹೆಂಗಿದೆ ಅಂದರೆ ಎಲ್ಲ ಕಡೆ ತುಂಬಿಕೊಂಡಿದೆ. ಆದರೆ ನಮಗೆ ಅದರ ದೃಷ್ಟಿ ನಮ್ಮಲ್ಲಿ ಅಂತ ಬಂತಂದರೆ ಆ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ನೀ ಕುಂತಲ್ಲಿ ನೋಡಬಲ್ಲೆ, ಕುಂತಲ್ಲಿನ ಅವನ್ನ ನೋಡ್ಕೊಳ್ಬಲ್ಲೆ. ಅಂಥ ಶಕ್ತಿ ನಮ್ಮಲ್ಲಿ ಮನುಷ್ಯನಲ್ಲಿದೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಈ ಮನಸ್ಸನ್ನು ತಿದ್ದುಕೊಳ್ಳಬೇಕು, ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳಬೇಕು. ಅದು ಗುರುಶಾಸ್ತ್ರಗಳ ಮೂಲಕವಾಗಿ ನಾವೇ ಮಾಡ್ಕೊಳ್ತಾನೆ ಅದು ಬರೋಂಗಿಲ್ಲ. ಗುರುಶಾಸ್ತ್ರಕ್ಕನುಸಾರವಾಗಿ ಸದ್ಗುರುವಿಗೆ ಶರಣಾಗತರಾಗಿ ಸದ್ಗುರುಗಳ ಕರುಣ ಕಟಾಕ್ಷದಿಂದ ಅಂಥ ಸ್ಥಿತಿಯನ್ನು ನಾವು ಪಡ್ಕೊಳ್ಳೋಕೆ ಬರ್ತದೆ. ಆದ್ದರಿಂದ ಅಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಇದು. ಸಾಕ್ಷಾತ್ ಪರಿಪೂರ್ಣವಾದ ಸಗುಣ ಸಾಕಾರವಾದ ಪರಮಾತ್ಮನ ನೋಡ್ಲಿಕ್ಕೆ ಬರ್ತದೆ. ಅದಕ್ಕಿಂತಲೂ ಶ್ರೇಷ್ಠವಾದಂಥದ್ದು ನಿರಾಕಾರ ನಿರ್ಗುಣವಾದ ಪರಬ್ರಹ್ಮ. ನಿರಾಕಾರ ನಿರ್ಗುಣವಾದ ಪರಿಪೂರ್ಣ ಪರಬ್ರಹ್ಮ ಯಥಾರ್ಥ ಸ್ವರೂಪವನ್ನು ಅರ್ಥ ಎಲ್ಲ ಕಡೆಯಲ್ಲಿಯೂ ಪರಮಾತ್ಮ ಪೂರ್ಣ ಅಂದರೆ ಎಲ್ಲ ಕಡೆ, ನಮ್ಮ ಹಿಂದು ಮುಂದು ಎಡಕು ಬಲಕು ತೆಳಗು ಮೇಲು ಎಲ್ಲ ಕಡೆಯಲ್ಲಿಯೂ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣೋತ್ತರೇಣ ಅಧಶ್ಚೋರ್ಧಂತ್ಯ ಪ್ರಸುತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಶ್ರುತಿ ಹೇಳ್ತದೆ ಪರಮಾತ್ಮ ಇಲ್ಲದ ಜಗನೇ ಇಲ್ಲ, ಎಲ್ಲ ಕಡೆ ಇದ್ದಾನೆ. ನಮಗೆ ಯಾಕೆ ಕಂಡಿಲ್ಲ ಅಂದ್ರೆ ಅಂಥ ದೃಷ್ಟಿ ನಿಮ್ಮಲ್ಲಿಲ್ಲ. ಪರಮಾತ್ಮ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂದರೆ ನಮಗೆ ಯಾಕೆ ಕಂಡಿಲ್ಲ ಅಂದರೆ ಆ ದೃಷ್ಟಿ ನಮ್ಗೆ ಬರಬೇಕು. ಅಂಥ ಭಕ್ತಿ ನಮ್ಮಲ್ಲಿ ಉದಯ ಆಗಬೇಕು. ದೃಢವಾದ ಭಕ್ತಿ ಇತ್ತಂದರೆ ಪರಮಾತ್ಮನನ್ನು ನಾವು ಇದ್ದಲ್ಲೇ ನೋಡಬಲ್ಲಿವಿ. ಆದ್ದರಿಂದ ಈ ಮಾನವ ಜನ್ಮ ಶ್ರೇಷ್ಠವಾದದ್ದು. ಯಥಾರ್ಥ ಜ್ಞಾನ ಸಗುಣ ಸಾಕಾರವಾದ ಪರಮಾತ್ಮನನ್ನು ಅರಿಲಿಕ್ಕೂ ಬರ್ತದೆ. ನಿರ್ಗುಣ ನಿರಾಕಾರವಾದ ಪರಿಪೂರ್ಣ ಪರಬ್ರಹ್ಮ ಅದನ್ನು ಕೂಡ ಗುರುವಿನ ಮುಖಾಂತರ ಶಾಸ್ತ್ರಾಭ್ಯಾಸ ಮೂಲಕವಾಗಿ ಪೂರ್ಣವಾದ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳಕ್ಕೆ ಬರ್ತದೆ. ಅಂಥ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ ಭಾಳ ಶ್ರೇಷ್ಠವಾದ. ನರಜನ್ಮದಿಂದ ಎಹದಳು ಮಿಗಿಲು ಉಂಟೆ ಅಂತ ಹೇಳ್ಯಾರ. ಈ ಲೋಕದಾಗ ಅತ್ಯಂತ ಶ್ರೇಷ್ಠ ಸುಂದರವಾದ ಯಾವುದು ಅಂದ್ರೆ ಮನುಷ್ಯ ಜನ್ಮ ಅಂತಾರೆ ಅವರು. ಮನುಷ್ಯ ಜನ್ಮ ಅಂತಾರೆ. ಈ ಮನುಷ್ಯ ಜನ್ಮ ಪರಮಾತ್ಮ ನಮಗೆ ಕೊಟ್ಟಾನ. ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟೇವಿ. ಹುಟ್ಟಿದ ಮೇಲೆ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರುನಾಥನಿಗೆ ಶರಣಾಗತರಾಗಿ ಅವರ ಕೃಪಾ ಆಶೀರ್ವಾದ ದ್ವಾರ ಸೇವಾದಿಗಳ ಮೂಲಕವಾಗಿ ಪಡ್ಕೊಂಡು ಆ ಪೂರ್ಣವಾದ ಸಗುಣ ಸಾಕಾರವಾದಂಥ ಪರಮಾತ್ಮನನ್ನು ನಾವು ದರ್ಶನ ಮಾಡ್ಕೊಳ್ಳೋಕೆ ಬರ್ತದೆ. ನಿರ್ಗುಣ ನಿರಾಕಾರವಾದ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನವನ್ನು ನಾವು ಗುರುವಿನ ಮುಖಾಂತರ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಬರ್ತದೆ. ಅಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ. ಅದಕ್ಕೆ ನರಜನ್ಮದಿಂದ ಇಹದಳು ಮಿಗಿಲು ಉಂಟೆ ಅಂತ ನಿಜಗುಂಡ್ರು ಹೇಳಾರ. ಶ್ರೀಮನ್ ನಿಜಗುಂಡ್ರು ಇಹದಳು ಈ ಲೋಕದಾಗ ನರಜನ್ಮದಿಂದ ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಇನ್ನೊಂದಿಲ್ಲ. ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶ್ರಯ ಅಂತಲ್ಲಿ ಹೇಳ್ತದೆ.
ಆದ್ದರಿಂದ ಇಂಥ ಜನ್ಮ ಬಂದಾಗ ನಾವು ಇಂಥ ಸತ್ಸಂಗ ಮಾಡಬೇಕು, ಸತ್ಸಂಗಕ್ಕೆ ಬರಬೇಕು. ಇದು ಸತ್ಸಂಗ, ಇದು ಈ ಸತ್ಸಂಗಕ್ಕೆ ಬಂದರೆ ನೀವು ಪವಿತ್ರ ಆಗ್ತಾರೆ, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯರಾಗ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತೇಳಿ ಶಂಕರ ಭಗವತ್ಪಾದಾಚಾರ್ಯ ಹೇಳ್ಯಾರ. ಆದ್ದರಿಂದ ಈ ಸತ್ಸಂಗ ಏನು ಮಾಡ್ತದೆ ಅಂದರೆ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಪರಿಪೂರ್ಣವಾದ ಪರಮಾತ್ಮ ಸರ್ವತ್ರ ವ್ಯಾಪಕದ ಅನ್ನೋ ಜ್ಞಾನವೂ ಆಗ್ತದೆ. ಅಂಥ ಮನುಷ್ಯ ಜನ್ಮಕ್ಕೆ ನಾವು ಬಂದೇವಿ. ಈ ಮನುಷ್ಯ ಜನ್ಮ ದೊರೆಯೋದೇ ದುರ್ಲಭ, ದೊರೆತದೆ. ಇದನ್ನು ಸಾರ್ಥಕ ಮಾಡಿಕೊಡ್ರಿ, ಇಂಥ ಸತ್ಸಂಗ ಮಾಡಿರಿ, ಪುರಾಣ ಪುಣ್ಯಕಥೆಗಳನ್ನ ಕೇಳ್ರಿ, ಅದರಂತೆ ಸ್ವಲ್ಪ ಅನುಷ್ಠಾನದಲ್ಲಿ ತಂದುಕೊಡ್ರಿ. ತಂದುಕೊಂಡು ಪರಮಾತ್ಮನ ಜ್ಞಾನ ಮಾಡಿಕೊಂಡ ಈ ಜನ್ಮದಲ್ಲಿ ಮುಕ್ತಿ ಆಗಲಿ, ಇಲ್ಲ ಹೋದ್ರೆ ಮುಂದಿನ ಜನ್ಮ ಶ್ರೇಷ್ಠವಾದ ಜನ್ಮ ಬರ್ತಾವ. ಇಂಥ ಸತ್ಸಂಗಾದಿಗಳನ್ನು ಮಾಡಿ ಶ್ರೇಷ್ಠವಾದಂಥ ಸದ್ಗುಣದಿಂದ ಕೊಡ್ಕೊಂಡು ದಾನ ಧರ್ಮಾದಿಗಳನ್ನು ಮಾಡುವುದರಿಂದ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಶುಚೀನಾಂ ಶ್ರೀಮತಾಂ ಗೇಹಿ ಯೋಗಭ್ರಷ್ಟೋ ಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಭಗವಂತ ಗೀತೆಯಲ್ಲಿ ಹೇಳೋಣ ಅರ್ಜುನಿಗೆ ಕೊಡ್ತಾ, ಅರ್ಜುನ ನೋಡೋ, ಈ ಜನ್ಮದಲ್ಲಿ ಮನುಷ್ಯ ಜನ್ಮದಲ್ಲಿ ನೀನು ಇಂಥ ಸತ್ಸಂಗಾದಿಗಳನ್ನು ಮಾಡಿ ಸದಾಚಾರ ಸಂಪನ್ನನಾಗಿ ಅನುಷ್ಠಾನಬದ್ಧನಾಗಿ ಭಗವತ್ ಚಿಂತನೆಯನ್ನು ಮಾಡಿಕೊಂಡ ಶ್ರವಣ ಮನನ ನಿಧಿಧ್ಯಾಸಾದಿಗಳ ಮೂಲಕವಾಗಿ ನೀನು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತನಾಗಲಿಕ್ಕೆ ಬರ್ತದೆ ಅಂತೇಳಿ ಭಗವಂತ ಗೀತೆಯಲ್ಲಿ ಹೇಳೋಣ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಂಥ ಮನುಷ್ಯ ಜನ್ಮ ತೋಟ ಇದು ನಿಮ್ಮದು ಒಂದು ಪುಣ್ಯನೇ ಭಾಗ್ಯನೇ. ಇಲ್ಲಿ ವೀರಭದ್ರ ಸ್ವಾಮಿಗಳು ಬಂದು ಮಠವನ್ನು ಸ್ಥಾಪನಾ ಮಾಡಿ ಈ ಭಾಗದ ಜನರಿಗೆ ಯಥಾರ್ಥ ಜ್ಞಾನ, ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರದ ಮಹತ್ವವನ್ನು ತಿಳಿಸಿಕೊಟ್ಟು ಅವರಿಗೆ ಇಹಲೋಕದ ಸಕಲ ಭೋಗಾದಿಗಳ ದ್ವಾರ ಶ್ರೇಷ್ಠವಾದಂಥ ಬ್ರಹ್ಮಜ್ಞಾನ, ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ, ಇಹಲೋಕದ ಸಕಲ ಭೋಗ ಭಾಗ್ಯ ಸಂಪತ್ತು ಐಶ್ವರ್ಯ ಆದಿಗಳ ಜೊತೆಲೆ ಈ ಲೋಕದ ಭೋಗವನ್ನು ಪಡ್ಕೊಳ್ಳಿಕ್ಕೆ ಬರ್ತದೆ. ಇದಕ್ಕಿಂತಲೂ ಶ್ರೇಷ್ಠವಾದದ್ದು ಶ್ರವಣ ಮನನ ನಿಧಿಧ್ಯಾಸದ್ವಾರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಬರ್ತದೆ. ಶಾಶ್ವತವಾದ ಬ್ರಹ್ಮಸ್ವರೂಪ ಅದನ್ನು ಪಡ್ಕೊಳ್ಳಿಕ್ಕೂ ಬರ್ತದೆ. ಆದ್ದರಿಂದ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ನಾವು ಬಂದೇವಿ. ಬಂದ ಮೇಲೆ ಈ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಲಾರದೆ ಇಂಥ ಸತ್ಸಂಗಗಳು ಮಾಡಿರಿ, ಶಾಸ್ತ್ರ ಪುರಾಣ ಪುಣ್ಯಗಳನ್ನು ಕೇಳ್ರಿ, ಮಹಾತ್ಮರ ದರ್ಶನ ಮಾಡಿಕೊಡ್ರಿ, ಮಹಾತ್ಮರ ಸೇವಾ ಮಾಡಿರಿ. ಅವುಗಳ ಮೂಲಕವಾಗಿ ನಿಮ್ಮ ಹೃದಯ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿಯ ದ್ವಾರ ಸದ್ಗುರು ಕೃಪಾ ಆಗ್ತದೆ. ಸದ್ಗುರು ಕೃಪಾದ್ವಾರ ಯಥಾರ್ಥ ಜ್ಞಾನ ಮಾಡ್ಕೊಳ್ತೀರಿ. ಮಾಡ್ಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಧನ್ಯರಾಗ್ತೀರಿ. ಅಂಥ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರರು ನಿಮ್ಮೆಲ್ಲರಿಗೂ ಅನುಗ್ರಹಿಸಿದ ಅಂಥೇಳಿ ಇವತ್ತಿನ ಪ್ರವಚನ. ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.